ಸರ್, ಈಗ ಈ ರಾ ಮೆಟೀರಿಯಲ್ ಬಗ್ಗೆ ಹೇಳಿದ್ರಿ, ಬಟ್ ಇಲ್ಲಿ ರೈತರಿಗೆ ಇರುವಂತಹ ಸಮಸ್ಯೆ ಈಗ ಒಂದಕ್ಕೊಂದಕ್ಕೆ ಲಿಂಕೇನೆ. ಆಬ್ವಿಯಸ್ಲಿ ಈಗ KSDL ಕೆಲಸ ಏನು ಮಾಡಬೇಕು ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ, ಸಂಸ್ಥೆಯನ್ನು ಲಾಭದತ್ತ ಕೊಂಡೊಯ್ತಾ ಇದ್ದಾರೆ. ಬಟ್ ಆದರೆ ರಾ ಮೆಟೀರಿಯಲ್ಸ್ ಅಥವಾ ನೀವು ಈಗಾಗಲೇ ಹೇಳಿದ ಪ್ರಕಾರ ರೈತರು ಗಂಧದ ಮರ ಬೆಳೆಯೋದಕ್ಕೆ ಇವತ್ತಿಗೂ ಕೂಡ ಭಯಪಡ್ತಾರೆ. ಇವೊಂದು ಸರ್ಕಾರದಿಂದ ಅಲ್ಲಿ ಇನ್ಸೆಂಟಿವ್ಸ್ ಬರುತ್ತೆ, ಸರ್ಕಾರದಿಂದ ಒಂದಷ್ಟು ಏನೇ ಸಹಾಯ ಮಾಡಿದ್ರು ಅಥವಾ CCTV ಅಳವಡಿಸೋದಕ್ಕೆ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಹೊರತಾಗಿಯೂ ಕೂಡ ಆ ಮಟ್ಟದ ಧೈರ್ಯವನ್ನ ರೈತರು ತೋರಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನಾದರೂ ಅರಿವು ಮೂಡಿಸೋ ಕೆಲಸಗಳಾಗ್ತಾ ಇದೆಯಾ? ಅಗ್ರೋ ಫಾರೆಸ್ಟ್ರಿ ಕಾನ್ಸೆಪ್ಟ್ ನಮ್ಮಲ್ಲಿ ಇನ್ನೂ ಸರಿಯಾಗಿ ಬಂದಿಲ್ಲ. ನಾವು ಅಗ್ರಿಕಲ್ಚರೇ ಒಂದು ಇಂಡಸ್ಟ್ರಿ ಅಂತ ಟ್ರೀಟ್ ಮಾಡಬೇಕು ಅನ್ನೋಂಥ ದೃಷ್ಟಿಕೋನ ಚರ್ಚೆಯಲ್ಲಿ ನಾವಿದ್ದೀವಿ. ಮತ್ತು ಅಗ್ರೋ ಫಾರೆಸ್ಟ್ರಿ ಶ್ರೀಗಂಧ ಬೆಳೆದೀವಿ, ಟೀಕ್ ಬೆಳೆದೀವಿ, ಮತ್ತೊಂದು ಬೆಳೆದೀವಿ ಅಂದರೆ ಇದನ್ನು ಕೂಡ ನಾವು ಒಂದು ಇಂಡಸ್ಟ್ರಿ ಥರ ಟ್ರೀಟ್ ಮಾಡಬೇಕು. ಒಂದು ಇಂಡಸ್ಟ್ರಿ ಅಂದರೆ ಕೈಗಾರಿಕೆಯಲ್ಲಿ ಯಾವ ರೀತಿಯಾಗಿ ಎಲ್ಲ ಈ ಜಾಗೃತ ಕ್ರಮಗಳನ್ನು ನಾವು ವಹಿಸ್ತೀವಿ ಆ ರೀತಿಯಾಗಿ ವಹಿಸ್ಬೇಕು. ಇದಕ್ಕೆ ಬ್ಯಾಂಕ್ ಫೈನಾನ್ಸಿಂಗಿಗೆ ಬ್ಯಾಂಕ್ಸ್ ಎಲ್ಲ ಮುಂದೆ ಬರ್ತವೆ. ಸೊ ಹೀಗಾಗಿ ಒಂದು ಬ್ರಾಡ್ ಬೇಸ್ಡ್ ಒಂದು ಪಾಲಿಸಿ ಕೂಡ ಮಾಡಿ ನಾವು ಅದನ್ನು ಅನೌನ್ಸ್ ಮಾಡಬೇಕು ಅಂತ ಫಾರೆಸ್ಟ್ ಮಿನಿಸ್ಟ್ರ್ ಜೊತೆನೂ ಕೂಡ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಹಿಂದೆ ಒಮ್ಮೆ ಇನ್ಫಾರ್ಮಲ್ಲಾಗಿ ಚರ್ಚೆ ಮಾಡಿದ್ದೀವಿ. ಈಗ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಈಗಾಗಲೇ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ಸೊ ನಾವೆಲ್ಲರೂ ಸೇರಿ ಒಂದು ಮೀಟಿಂಗನ್ನು ಮಾಡಿ ಅದನ್ನು ಯಾವ ರೀತಿಯಾಗಿ ಮಾಡ್ಬೋದಾಗಿದೆ ಅನ್ನುವಂಥದ್ದು. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಮಾಡ್ತೀವಿ, ಹಾರ್ಟಿಕಲ್ಚರ್ ಮಾಡ್ತೀವಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಾವು ಆ್ಯಸ್ ಎ KSTL ನಮ್ಮ ಪಾತ್ರ ಏನಿದರಲ್ಲಿ ಅನ್ನೋದಕ್ಕೆ ಒಂದು ಬ್ರಾಡ್ ಬೇಸ್ಡ್ ಪಾಲಿಸಿ ಇದನ್ನು ಇವಾಲ್ವ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಆಲೋಚನೆಯಲ್ಲಿದ್ದೀವಿ. ಸೇಫರ್ ಸೈಡ್ನಲ್ಲಿ ಇವತ್ತು ಒಂದು ಡಿಸ್ಕಷನ್ನಲ್ಲಿ ನಾವು ಈಗಾಗಲೇ ಹೇಳಿದ್ದೀವಿ, ಎಲ್ಲಿ ಶ್ರೀಗಂಧದ ಮರವನ್ನು ಕಳ್ಳತನ ಮಾಡ್ತಕ್ಕಂಥವ್ರನ್ನ ಹಿಡಿದು ಕೊಡ್ತಾರೆ ಕನಿಷ್ಠ 1 ಕ್ವಿಂಟಲ್ ಆದರೂ ಅವರು ಕಳ್ಳತನ ಮಾಡಿರಬೇಕು, ಅದು ಸಿಗಬೇಕು. ಗಂಧದ ಅಂದರೆ ನಮ್ಮದು ಮರಗಳು ಸಿಗಬೇಕು. ಮಾಡಿದಂಥವ್ರನ್ನ ಹಿಡಿದು ಯಾರು ಅವ್ರನ್ನ ಪೊಲೀಸರಿಗೆ ಒಪ್ಪಿಸ್ತಾರೋ, ಯಾರು ಆ ವ್ಯಕ್ತಿ ಇರ್ತಾನೋ ಅವರಿಗೆ ಒಪ್ಪಿಸ್ತಾರೋ ಅವರಿಗೆ ನಾವು 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಬೇಕು ಅನ್ನೋವಂಥದ್ದು ಕೂಡ ಈಗಾಗಲೇ ನಾವು ಇವತ್ತು ನಮ್ಮ ಆ ನಂತರ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದರ ಬಗ್ಗೆ ಸರ್ಕಾರಕ್ಕೂ ಬರಿತಾ ಇದ್ದೇವೆ. ಸರ್ಕಾರದ ಒಪ್ಪಿಗೆ ತೊಗೊಂಡ ಮೇಲೆ ಅದನ್ನು ಅನೌನ್ಸ್ ಮಾಡ್ತೀವಿ. ಸೊ ಅದು ಈಗ 1 ಲಕ್ಷ ಅನೌನ್ಸ್ ಮಾಡ್ತೀವಿ. ಗ್ರ್ಯಾಜುವಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುವಂಥ ದೃಷ್ಟಿಕೋನ ಅಂದರೆ ಅಟ್ಲೀಸ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ತೈತೆ, ಧೈರ್ಯ ಬರುತ್ತೆ ಜನರಿಗೆ. ಯಾರು ಈಗ ನಾವು ಹಿಡಿದು ಕೊಟ್ಟರೆ ನಾವು ಕನಿಷ್ಠ ಪಕ್ಷ 1 ಲಕ್ಷ ಆದರೂ ನನಗೆ ಸಿಗುತ್ತಲ್ಲಪ್ಪ ಅನ್ನುವಂಥ ದೃಷ್ಟಿಯಿಂದ ರಿಸ್ಕ್ ಅವ್ರು ತಯಾರಾಗ್ತಾರೆ. ಇಲ್ಲಿಕಂದ್ರೆ ಯಾರು ಇಲ್ಲಿ ಬಿಡಪ್ಪ ಮರ ಯಾವ ಕತ್ಕೊಂಡು ನನಗೆ ಅದಕ್ಕೆ ಬೇಕು ಅಂತ ಸುಮ್ಮನೆ ಕೂತ್ಕೋತಾನೆ. ಸೊ ಆ ದುಡ್ಡಿನ ಆಸೆಗೋಸ್ಕರ ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಯಾರು ಕೊಡ್ತಾರೆ, ಪೊಲೀಸ್ ಇನ್ಫಾರ್ಮ್ ಮಾಡ್ತಾರೆ, ನಮಗೆ ಮಾಹಿತಿ ಕೊಡ್ತಾರೆ, ಹಿಂಗೇನಾದರೂ ಆಗುತ್ತೆ. ಇದು ಕೂಡ ಮಾಡುವಂಥದ್ದು ನಾವು ಆಲೋಚನೆ ಮಾಡಿದ್ದೀವಿ. ಸೊ ಈಗ ರಾ ಮೆಟೀರಿಯಲಿಂದ ಉತ್ಪಾದನೆಗೆ ಬಂದರೆ ಉತ್ಪಾದನಾ ಘಟಕಗಳನ್ನು ನೋಡಿದ್ರೆ ಸಾಕಷ್ಟು ಇಂಪ್ರೂವೈಸ್ ಮಾಡಿದ್ದೀರಿ. ನೀವು ಬಂದ ಮೇಲೆ ಹಲವಾರು ಬದಲಾವಣೆಗಳನ್ನು ಈಗಾಗಲೇ ತೆಗೆದುಕೊಂಡು ಬಂದಿದ್ದೀರಿ. ಅಂದರೆ ಈ ಉತ್ಪಾದನಾ ಘಟಕಗಳನ್ನು ಹೆಚ್ಚು ಮಾಡುವಂತಹ ಒಂದು ಪ್ರಸ್ತಾವನೆ ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಉತ್ಪಾದನೆ ಹೆಚ್ಚು ಮಾಡಲೇಬೇಕು. ಯಾಕೆ ಮಾಡಬೇಕು ಅಂದರೆ ಬೇಡಿಕೆ ಹೆಚ್ಚಿದ್ದಾಗ ನಮ್ಮ ಉತ್ಪಾದನೆ ಹೆಚ್ಚಾಗಲೇಬೇಕು. ನಮ್ಮಲ್ಲಿ ವಿಶೇಷವಾಗಿ ಈ ಸ್ಯಾಂಡಲ್ನಿಂದ ಅಂದರೆ ನಾವು ಗಂಧದ ತೈಲದಿಂದ ತಯಾರು ಮಾಡುವಂಥ ಸೋಪ್ಸು ಮತ್ತು ಆ ಗಂಧದ ತೈಲದಿಂದ ತಯಾರು ಮಾಡ್ತಕ್ಕಂಥ ಈ ನಮ್ಮ ಬಾಡಿ ವಾಶು, ಇದಕ್ಕೆ ಬೇಡಿಕೆ ತುಂಬ ಇದೆ. ಈ ಪ್ರೊಡಕ್ಷನ್ನಿಗೆ ನಾವು ಮೀಟ್ ಮಾಡಬೇಕಾದ್ರೆ ನಾವು ಒಂದೇ ಸೆಂಟ್ರ್ನಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಕೂಡ ನಮಗೆ ತೊಂದರೆ ಆಗ್ತದೆ. ಹೀಗಾಗಿ ಬೇರೆ ಕಡೆ ಒಂದು ಎಂಪ್ಲಾಯ್ಮೆಂಟು ಜನ್ರೇಟ್ ಮಾಡ್ದಂಗೆ ಆಗುತ್ತೆ. ಆ ನಂತರ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಲ್ಲಿಂದ ಹತ್ತಿರ ಇರುವಂಥ ಈಗ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿಬಿಟ್ಟಿದೆ. ಬಿಜಾಪುರದಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಮಹಾರಾಷ್ಟ್ರಕ್ಕೆ ಹತ್ತಿರ ಆಗ್ತೀವಿ. ಅಲ್ಲಿ ಟ್ರೈನ್ ಬ್ರಾಡ್ಗೇಜ್ ಫೆಸಿಲಿಟಿ ಇದೆ, ಟ್ರೈನ್ ಇದೆ, ಬೈ ರೋಡ್ ಇದೆ, ಈಗ ಏರ್ಪೋರ್ಟ್ ರೆಡಿ ಆಗ್ತಾಯಿದೆ, ಕಾರ್ಗೋನು ಕೂಡ ಪ್ರಾರಂಭ ಆಗ್ತೈತೆ. ಸೊ ಅಲ್ಲಿಂದ ಏನು ರಫ್ತು ಮಾಡ್ಬೋದಾಗಿದೆ ಅಲ್ಲಿಂದ ಮಾಡ್ಬೋದು. ಆಮೇಲೆ ರಾಯಚೂರಿನಲ್ಲಿ ಒಂದು ಯೂನಿಟನ್ನು ಪ್ರಾರಂಭ ಮಾಡೋಣ ಇನ್ ಫ್ಯೂಚರ್ನಲ್ಲಿ. ಈಗ ಅಲ್ಲಿಯೂ ಕೂಡ ಒಂದು 5 ಎಕರೆ ನಮಗೆ ಸೀಮಿತಗೊಳಿಸಿದ್ದಾರೆ. ಅಲ್ಲಿ ಕನಿಷ್ಠ ಪಕ್ಷ ನಾವು ಅಲ್ಲಿ ಡಿಟರ್ಜೆಂಟ್ಸು ಅಲ್ಲಿ ಏನು ಎಸೆನ್ಷಿಯಲ್ ಜಾಸ್ತಿ ಇರುತ್ತೋ ಆ ಬೇಸ್ ಇರತಕ್ಕಂಥ ಆ ದೃಷ್ಟಿಯಿಂದ ನಮ್ಮ ಪ್ರೊಡಕ್ಷನ್ನು ಕೂಡ ಮಾಡಬೇಕು. ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ,
ಅಲ್ಲಿ ಜನರಿಗೆ ಏನು ಬೇಕು, ಅಲ್ಲಿ ಆಂಧ್ರ ಪ್ರದೇಶ್ ಬಾರ್ಡ್ರಿಂಗೆ, ಅಲ್ಲಿಂದ 10 ಕಿಲೋಮೀಟ್ರ್ ಹೋದರೆ ಆಂಧ್ರ ಪ್ರದೇಶ್ ಪ್ರಾರಂಭ. ನಮಗೆ ಹೈಯೆಸ್ಟ್ ಇವತ್ತು ಸೇಲ್ಸ್ ಆಗ್ತಾ ಇರೋದು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಒರಿಸ್ಸಾ, ಸ್ವಲ್ಪ ಮಟ್ಟಿಗೆ ಕರ್ನಾಟಕ, ತಮಿಳುನಾಡು, ಇಷ್ಟರಲ್ಲಿ ನಮ್ಮ ಹೆಚ್ಚು ಸೇಲ್ಸ್ ಇರೋದು. ಸೊ ನಾವು ಇವರಿಗೆ ಹತ್ತಿರ ಇರ್ತಕ್ಕಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಮಾಡಿದರೆ ನಮಗೂ ಕೂಡ ಕಾಸ್ಟ್ ಉಳಿತೈತಿ. ಆಮೇಲೆ ಅಲ್ಲಿ ಲೇಬರ್ ಚೀಪ್ ಆಗ್ತೈತಿ ಕಂಪೇರ್ಡ್ ಟು ಬೆಂಗಳೂರು. ರಾಯಚೂರಿನಲ್ಲಿ, ಬಿಜಾಪುರದಲ್ಲಿ ಸ್ವಲ್ಪ ಲೇಬರು ಸ್ವಲ್ಪ ಚೀಪ್ ಆಗ್ತೈತಿ, ನಿಮಗೆ ಟ್ರಾನ್ಸ್ಪೋರ್ಟೇಷನು ಸ್ವಲ್ಪ ಚೀಪ್ ಆಗ್ತದೆ, ಡಿಸ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗ್ತದೆ. ಸೊ ಹೀಗೆ ಇಂಥವೆಲ್ಲ ಆಲೋಚನೆ ನಮ್ಮ ಕಂಪನಿ ಮಾಡ್ತಾಯಿದೆ. ಅದಕ್ಕೆ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ಇದ್ದೇವೆ ಅನ್ನುವಂಥ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾರುಕಟ್ಟೆ ಇದೆ, ಬೇರೆ ರಾಜ್ಯಗಳಲ್ಲೂ ಕೂಡ ಉತ್ಪಾದನಾ ಘಟಕ ಸ್ಥಾಪಿಸುವಂಥ ಯಾವ್ದಾದ್ರು ಪ್ಲ್ಯಾನ್ಸ್ ಇದೆಯಾ? ಅದು ಬೇರೆ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸದ್ಯದರಲ್ಲಿಲ್ಲ. ಸೊ ಮುಂದೆ ಬಂದರೆ, ಪ್ರಸಂಗ ಬಂದರೆ ಮಾಡುವಂಥದ್ದಕ್ಕೆ ನಾವು ಮುಂದಾಗ್ತೇವೆ. ಅಲ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ಇವತ್ತು ಏನನ್ನು ನಾವು ಔಟ್ಸೋರ್ಸ್ ಮಾಡಿ ಅಲ್ಲಿ ತಯಾರು ಮಾಡ್ಬೋದಾಗಿದೆ. ಸ್ಯಾಂಡಲ್ ಇದನ್ನು ಇಲ್ಲೇ ಇಟ್ಕೊತೀವಿ, ಬಿಕಾಸ್ ಅದು ಫಾರ್ಮುಲೇಷನ್ಸ್ ಬೇರೆದವ್ರಿಗೆ ಕೊಡಲಿಕ್ಕಾಗೋದಿಲ್ಲ. ಅದನ್ನು ಮಾಡುವಂಥ ಆಲೋಚನೆ ಈಗಾಗಲೇ ಮಾಡಿದ್ದೀವಿ. ಆದರೆ ಕೆಲವು ಸ್ವಲ್ಪ ಕಾನೂನಾತ್ಮಕವಾದಂಥ ಅಡೆತಡೆಗಳಿದಾವೆ. ಅದಕ್ಕೆ ನಾವು KTTP ಇದನ್ನು ಫಾಲೋ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಯಾರೋ ಒಬ್ಬ ಒಳ್ಳೆಯ ಮ್ಯಾನುಫ್ಯಾಕ್ಚರರ್ ಇದ್ದಾನೆ, ನಮಗೆ ಅದನ್ನು ನಾವು ಔಟ್ಸೋರ್ಸ್ ಮಾಡಿದರೆ ನಮಗೆ ಮಾಡಿ ಕೊಡ್ತಾನೆ ಅನ್ನೋಂಥ ದೃಷ್ಟಿ KTTP ಆ್ಯಕ್ಟ್ ಪ್ರಕಾರ ಹೋಗಿ ಅಂತಾನೆ. ಯಾವನೊಬ್ಬ ಇನ್ಕಾಂಪಿಟೆಂಟ್ ಇದ್ದವನು ಹಾಕ್ಕೊಂಡು ನಾಳೆ ಏನಪ್ಪ ನಾ ಸಪ್ಲೈ ಮಾಡ್ತೀನಿ ಅಂತ ಬಂದರೆ, ಕಡಿಮೆ ರೇಟ್ ಹಾಕ್ಕೊಂಡ್ಬಂದ್ರೆ ಇವೆಲ್ಲ ಸಮಸ್ಯೆಗಳಿದಾವೆ. ನಮಗೆ ಕ್ವಾಲಿಟಿ ಡೆಲಿವರ್ ಮಾಡೋಕ್ಕಾಗಲಿಕ್ಕಿಲ್ಲ ಅವನಿಗೆ. ಆಮೇಲೆ ನಮ್ಮ ಮಾರ್ಕೆಟ್ನಲ್ಲಿ ನಮ್ಮ ಪ್ರಾಡಕ್ಟಿಗೆ ತೊಂದರೆ ಬರ್ತದೆ. ಇವು ಎಲ್ಲ ಹೇಗೆ ಮಾಡಬೇಕು ಅನ್ನುವಂಥದ್ದೇ ಆಲೋಚನೆ ಮಾಡಬೇಕಾಗಿದೆ. ಇದಕ್ಕೆ ಫೈನಾನ್ಸ್ ಕಮಿಟಿ ಈಗಾಗಲೇ MD ಅವರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಅವರು ಕೂಡ ಫೈನಾನ್ಸ್ ಕಮಿಟಿ ಮಿನಿಸ್ಟ್ರ್ ಜೊತೆ, ಫೈನಾನ್ಸ್ ಕಮಿಟಿಯವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಇದನ್ನು ಓವರ್ಕಮ್ ಮಾಡಿ ನಾವೇನಾದರೂ ಡೈರೆಕ್ಟ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯನೇ ಹೇಗೆ, ನಮಗೆ ಹೇಗಿದ್ರೂ ನಮಗೆ ಲಾಭದಾಯಕವಾಗಿರ್ತಕ್ಕಂಥ ದೃಷ್ಟಿ ನೋಡಬೇಕು ವಿನಃ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಬೇರೆ ದೃಷ್ಟಿಯಿಂದ ನೋಡಲಿಕ್ಕಾಗೋದಿಲ್ಲ ಅನ್ನುವಂಥದ್ದು. ಸರಾಸರಿಯಾಗಿ 3 ವರ್ಷದಲ್ಲಿ ಏನು ಲಾಭ ಆಗಿದೆ ಅದಕ್ಕಿಂತ ಕಡಿಮೆ ರೇಟ್ಲಿಂದ ನಮಗೆ ಕೊಡೋದಾದರೆ, ನಮಗೆ ಪ್ರೊಡಕ್ಷನ್ ಕಾಸ್ಟ್ ಏನಾಗಿದೆ ಅದಕ್ಕಿಂತ ಕಡಿಮೆ ರೇಟ್ನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀನಿ, ಗುಣಮಟ್ಟವನ್ನು ಕಾಪಾಡ್ತೀವಿ ಅಂತಂದರೆ ವೈ ನಾಟ್ ವಿ ಗೋ ಇನ್ ಫಾರ್ ದ್ಯಾಟ್ ಅನ್ನುವಂಥ ಆಲೋಚನೆ ಕೂಡ ಬರ್ತಾ ಇದೆ. ರಾ ಮಟೀರಿಯಲ್ ನಾವೇ ಕೊಡ್ತೀವಿ, ಬರೀ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮಾತ್ರ ಅವ್ರದ್ದು. ಇವೆಲ್ಲ ಆಲೋಚನೆಗಳಿದ್ದಾವೆ. ದಿಸ್ ಇಸ್ ಇನ್ ದ ಪೈಪ್ಲೈನ್. ಇದು ಇನ್ನೂ ಆಗಿಲ್ಲ. ಇದು ಈಗಾಗಲೇ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ.